ರಾಣಿಯಾಗಿಟ್ಟುಕೊಂಡು ನನ್ನ ಆದ್ಯ ಕರ್ತವ್ಯ. ಆದ್ದರಿಂದಲೇ ಕಾಲವನ್ನು ನಿರೀಕ್ಷೆಯಲ್ಲೇ ಇಟ್ಟುಕೊಂಡವಳು ನಾನು. ಈ ಹೊತ್ತಿಗೆ ಕಾಲವೂ ಕೂಡಿ ಬಂದಿದೆ. ದೇವತೆಗಳಿಗೆ ನೀಡಿದಂತಹ ಅಭಯವಾಕ್ಯದಂತೆ ದುಷ್ಟರ ವಧೆಯಾಗಬೇಕಾದರೆ ಕಾಲವು ಸಖಿತವಾಗಿದೆ. ಹಾಗಾದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ? ರೂಪವನ್ನು ಮರೆಸಿ ಹೋಗಬೇಕು. ಹೇಗೆ ಈ ರೂಪವನ್ನು ಕಂಡರು ಎಂದಾದರೆ ಜಗದಾದಿಮಾಯೆ ನಾನು ಎನ್ನುವುದು ಅವರಿಗೆ ತಿಳಿಯುವುದಿಲ್ಲ. ಆದ್ದರಿಂದಲೇ 3 ಲೋಕವನ್ನು ಮೋಹಿಸಬಲ್ಲಂತಹ ಮೋಹಿನಿಯ ರೂಪವನ್ನಂತೂ ಮೋಹಿನಿ ಎನ್ನುವಂತಹ ಅಭಿಧಾನವನ್ನು ಎನಿಸಿದ್ದೇನೆ. ಹಾಗಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಕು. ಎಲ್ಲಿಯನ್ನು ಹಾಗೆ ನನ್ನ ಮನದಲ್ಲಿ ಆಲೋಚಿಸಿದರೆ ಎಲ್ಲಿ ಯಾಕೆ ನೋಡಿ ಅಂತೆ ಜುಳು ಜುಳು ನಾದದಿ ಹರಿಯುತ್ತಾ ಇದ್ದಾಳೆ ನಂದಿನಿ. ಅವಳ ತಟದಲ್ಲಿ ಕರಿಬಂಡೆಯನ್ನು ಕಾಣುತ್ತಾ ಇದೆ. ಅದನ್ನು ಏರಿ ಕುಳಿತುಕೊಳ್ಳಬೇಕು. ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಗಾಯನವನ್ನು ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲ, ಬಗೆ ಬಗೆಯ ಸುಮಗಳು ಕಣ್ಣಿಗೆ ಗೋಚರಿಸುತ್ತಾ ಇದೆ. ಆ ಸುಮಗಳನ್ನು ಕರದಲ್ಲಿ ಹಿಡಿದು ನನ್ನ ತನುಗಂಧವನ್ನೇ ಪ್ರಕೃತಿಗೆ ಪಸರಿಸುತ್ತೇನೆ. ದುರುಳರು ನನ್ನ ಬಳಿಗೆ ಬರುವಂತಹ ಹೊತ್ತಿಗೆ ನಾನು ಯಾರು ಏನು ಎತ್ತ ಎನ್ನುವುದನ್ನು ಅವರಿಗೆ ತಿಳಿಸಬೇಕು. ತಡ ಮಾಡುವುದು ಯಾಕೆ? ಏರಿಕೊಳ್ಳುತ್ತೇನೆ ಕರಿಬಂಡೆ.